ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಸ್ಪೆಷಲ್ ಕಿಚನಲ್ಲಿ ನಾನು ಎಣ್ಣೆ ಬದನೆಕಾಯಿ ಗ್ರೇವಿ ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ. ಈ ಗ್ರೇವಿ ಬಂದು ಸೂಪರ್ ಆಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಅದ್ಭುತವಾದ ರುಚಿ ಕೊಡುತ್ತೆ. ಮತ್ತು ಇದ್ರ ಜೊತೆಗೆ ಬಿಸಿಯನ್ನು ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಗ್ರೇವಿ ಹಾಕ್ಕೊಂಡು ತಿಂತಾಯಿದ್ರೆ ಮನೆಯವರೆಲ್ಲ ಹೊಟ್ಟೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೆ ಮತ್ತೆ ಮಾಡು ಅಂತ ಇಷ್ಟಪಟ್ಟು ಕೇಳ್ತಾರೆ. ಟ್ರಸ್ಟ್ ಮೀ, ಹೇಗೆ ಮಾಡೋದು ಅಂತ ವಿಡಿಯೋಗೆ ಹೋಗೋಣ ಫಟಾಫಟ್ ಅಂತ. ಬನ್ನಿ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಗ್ರೇವಿ ಮಾಡೋದಕ್ಕೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಈ ಗ್ರೇವಿ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಯಿತು. ಇವಾಗ ನಾನು ಯಾಲಕ್ಕಿ, ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ, ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ. ಇದಿಷ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲ ಮಿಕ್ಸ್ ಮಾಡಿ ಕೊಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಫ್ಲೇವರ್ ಬರಬೇಕು ಘಮ ಘಮ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಫ್ರೈ ಆಗಿದೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬಣ್ಣ ಲೈಟಾಗಿ ಚೇಂಜ್ ಆದರೆ ಸಾಕು. ನೋಡಿ ಈ ರೀತಿ. ಇವಾಗ ನಾನು 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊತಾ ಇರಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಲಿ. ಸೊ ಎಲ್ಲ ಈ ರೀತಿ ಕಲಸ್ಕೊಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ ನೋಡಿ, ಗೊತ್ತಾಗುತ್ತೆ. ಕಲರೆಲ್ಲ ಬಣ್ಣ ಚೇಂಜ್ ಆಗಿದೆ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದ್ರ ಜೊತೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಸಾಲೆ ಫ್ರೈ ಮಾಡ್ಕೊಳ್ಳಿ. ಇದೇ ಇಂಪಾರ್ಟೆಂಟು ಎಣ್ಣೆ ಬದನೆಕಾಯಿ ಮಾಡೋವಾಗ. ನೋಡಿ ಈ ಥರ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ, ತೆಂಗಿನಕಾಯಿನ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ನೀಟಾಗಿ ಸೇರಿಸ್ಕೊಂಡು ಹುರ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೆಂಗಿನಕಾಯಿ ಎಲ್ಲನೂ. ಈ ರೀತಿ ಫ್ರೈ ಮಾಡ್ಕೊಳ್ತಾ ಇರಿ. ಈಗ ನಾನು ಇದಕ್ಕೆ 1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಈ ಥರ ಈ ಪ್ರೋಸೆಸ್ ಮಾಡಬೇಕಾದ್ರೆ ನೀವು ಫ್ಲೇಮ್ನ ಲೋ ಇಟ್ಕೊಳ್ಳಿ. ಯಾಕಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಅದು ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಆಯಿತು. ನೋಡಿ ಇವಾಗ ಫ್ರೈ ಆಗಿದೆ. ಇವಾಗ ತಣ್ಣಗಾಗಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ತಣ್ಣಗಾಗಿದೆ ನಾವು ಫ್ರೈ ಮಾಡ್ಕೊಂಡಿದ್ದು. ಈಗ ನಾನು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಬೇಡ. ತುರ್ಕೊಂಡು ನೋಡಿ ಈ ಥರ ಮಸಾಲೆ ರುಬ್ಕೊಂಡು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ರುಚಿಗೆ ತಕ್ಕಷ್ಟು ಮಸಾಲೆಗೆ ನಾವು ಉಪ್ಪು ಸೇರಿಸ್ಕೋಬೇಕಾಗತ್ತೆ. ನಾನು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ರುಬ್ಕೋಬೇಕಾಗತ್ತೆ ಇದನ್ನು ಸ್ವಲ್ಪ ಹೊತ್ತು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮಸಾಲೆ ಪ್ರಿಪೇರ್ ಮಾಡಿರೋ ಬಾಣಲಿಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಈ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆ ಯಾಕಂದರೆ ನಾವು ಬದನೆಕಾಯಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಮಸಾಲೆ ರೆಡಿ ಇದೆ ಜಾರಲ್ಲಿ. ಈ ಥರ ನಾವು ಬಿಳಿ ಬದನೆಕಾಯಿನ ಅವನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ತುದಿಗಳೆಲ್ಲನೂ ಒಳಗಡೆ 2 ಲೇಯರ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಅದೇ ಮಸಾಲೆಗೆ ಅದ್ದಿ ಎಣ್ಣೆಗೆ ಹಾಕಬೇಕಾಗುತ್ತೆ. ಯಾಕಂದರೆ ಮಸಾಲೆ ಒಳಗಡೆ ಎಲ್ಲ ಸೇರ್ಕೋಬೇಕು. ನೋಡಿ ಈ ಥರ ಡಿಪ್ ಮಾಡಿ ಬದನೆಕಾಯಿನ ತಗೊಂಡು ಮಸಾಲೆಯಲ್ಲಿ ಡಿಪ್ ಮಾಡಿ ಮತ್ತು ಅದನ್ನ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ಇದೇ ರೀತಿ ಎಲ್ಲ ಬದನೆಕಾಯಿಗಳು ನಾನು ಒಂದೊಂದಾಗಿ ಮಾಡ್ಕೊಳ್ತೀನಿ. ನೋಡಿ, ಸ್ಪೂನಲ್ಲಿ ಕೈಯೆಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಸಾಲೆ ಜಾರ್ಗೆ ಬದನೆಕಾಯಿನ ಡಿಪ್ ಮಾಡಿ 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 ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ತುಂಬ ಈಸಿ ಪ್ರೋಸೆಸ್ ಇದು. ಇಲ್ಲಾಂದರೆ ಟೈಮ್ ತಗೊಳುತ್ತೆ. ನಾವು ಡಿಪ್ ಮಾಡಿದ್ರಿಂದ ಮಸಾಲೆ ಎಲ್ಲ ಒಳಗೆಲ್ಲ ಕರೆಕ್ಟಾಗಿ ಹೋಗಿ ಸೇರಿಕೊಳ್ಳುತ್ತೆ. ನೋಡಿ ಈ ರೀತಿ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕಾಗತ್ತೆ ನಾವು. ಈ ಎಲ್ಲ ಬದನೆಕಾಯಿನೂ ಅದೇ ರೀತಿ ನಾನು ಮಾಡಿ ಎಣ್ಣೆ ಬಾಣಲಿಗೆ ಹಾಕ್ಕೊಳ್ತೀನಿ. ಬದನೆಕಾಯಿ ನಾವು ಒಂದು 80% ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಅದಕ್ಕೆ ಇದು ಹೆಸರು ಎಣ್ಣೆ ಬದನೆಕಾಯಿ ಅಂತ ಹೇಳೋದು. ನೋಡಿ ನಾನೆಲ್ಲ ಬದನೆಕಾಯಿಗಳನ್ನ ಮಸಾಲೆಯಲ್ಲಿ ಡಿಪ್ ಮಾಡಿ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿ ಎಣ್ಣೆಯಲ್ಲಿ ಬದನೆಕಾಯಿ ಎಲ್ಲ ಫ್ರೈ ಆಗಬೇಕು. ಫ್ಲೇಮ್ ಹೈಯಲ್ಲಿ ಇಟ್ಕೊಳ್ಳಿ.
ನೋಡಿ ಇಷ್ಟು ಮಸಾಲೆ ಮಿಕ್ಕಿದೆ, ಅದನ್ನು ನಾವು ಆಮೇಲೆ ಗ್ರೇವಿಗೆ ಯೂಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಎರಡೂ ಕಡೆ ತಿರುವಾಕೊಂಡು ಬೇಯಿಸ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ ಆ ಎಣ್ಣೆಯಲ್ಲಿ. ನೋಡಿ ಈ ಥರ ನಾನು 2 ಸೈಡು ತಿರುವಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮಿಕ್ಕಿರೋ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ನೀಟಾಗಿ ಮಸಾಲೆನ ಈ ಎಣ್ಣೆ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಕಲಿಸ್ಕೊಟ್ಕೊಂಡು ನೋಡಿ ಈ ಥರ ನಾವು ಬೇಯಿಸ್ಕೋಬೇಕಾಗುತ್ತೆ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದ್ದರೆ ಹಾಗೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ನಿಮ್ಗೆ ಬೇಕಾದರೆ ಸೇರಿಸ್ಕೊಳ್ಳಿ. ಇದು ಇವಾಗ ಚೆನ್ನಾಗಿ ಬೇಯಲಿ. ನೋಡಿ ಫ್ರೆಂಡ್ಸ್, ಬಂದಿದೆ. 20 ಮಿನಿಟ್ಸ್ ಬೇಯಿತು, ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ ಇವಾಗ ನಿಮ್ಗೆ ಕಾಣಿಸ್ತಾ ಇದೆಯಾ, ಮಸಾಲೆ ಎಲ್ಲ ಬೆಂದಿದ್ರೆ ಎಣ್ಣೆ ಎಲ್ಲ ಮೇಲೆ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬದನೆಕಾಯಿ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಫ್ಲೇಮ್ನ ಲೋ ಮಾಡ್ಕೊಳ್ಳಿ. ಫ್ಲೇಮ್ನ ಲೋ ಮಾಡಿಕೊಂಡು ಒಂದು 10 ಮಿನಿಟ್ಸು ಫ್ರೈ ಮಾಡ್ಕೊಳ್ಳಿ. ತುಂಬ ಅದ್ಭುತವಾಗಿ ಬಂದಿದೆ, ನೋಡೋದು ತುಂಬಾ ಕಲರ್ಫುಲ್ಲಾಗಿದೆ. ಇಲ್ಲಿ ಘಮ ಅಂತ ಅದ್ಭುತವಾದ ಸ್ಮೆಲ್ ಬರ್ತಾ ಇದೆ. ತಿನ್ನೋದಕ್ಕೂ ಟೇಸ್ಟ್ ಪರ್ಫೆಕ್ಟಾಗಿದೆ. ಇವಾಗ ಫಟಾಫಟ್ ಅಂತ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಒಗ್ಗರಣೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. 1/2 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಟ್ಟಿಲಿದ ತಕ್ಷಣ ನಾನು ಅದಕ್ಕೆ ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ. ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಮಾತ್ರ, ಖಾರ ಇರೋದಿಲ್ಲ. ನಾನಿಲ್ಲಿ ಒಂದು 4 ಬ್ಯಾಡ್ಗೆ ಮೆಣಸಿನ್ಕಾಯಿನ ಮುರ್ಕೊಂಡು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ಲೇವರ್ ಬಿಡಲಿ, ಮೆಣಸಿನ್ಕಾಯಿ ಫ್ಲೇವರ್ ಆಯಿಲಲ್ಲಿ. ಆಮೇಲೆ ನಾನು ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಸಿಟ್ಟಿಲ್ಬೇಕು, ಚಿಟಪಟ ಅಂತ. ನೋಡಿ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಅರ್ಧ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಉದ್ದುದ್ದ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ತಿಂತಾಯಿದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ, ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ. ಒಗ್ಗರಣೆ ಕರಿಬೇವು ಸೊಪ್ಪು ಬಿದ್ದಿದ ತಕ್ಷಣ ಘಮ ಅನ್ನಬೇಕು, ಅಷ್ಟು ಪರ್ಫೆಕ್ಟಾಗಿ ಒಗ್ಗರಣೆ ನಾವು ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಬೆಳೆದಿರೋ ಅಂಥ ಕರಿಬೇವು ಸೊಪ್ಪನ್ನ ಯಾವಾಗೂ ಬಳಸ್ತೀನಿ ಅಡುಗೆಯಲ್ಲಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಬದನೆಕಾಯಿ ಗ್ರೇವಿ ರೆಡಿ. ಅದಕ್ಕೆ ಒಗ್ಗರಣೆನೂ ಫಟಾಫಟ್ ಅಂತ ರೆಡಿಯಾಗಿದೆ. ಇವೆರಡನ್ನೂ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಈಗ. ನೋಡಿ ಈ ಥರ ಕಲರ್ಫುಲ್ಲಾಗಿ ಬರಬೇಕು ಗ್ರೇವಿ. ನೋಡಿ ಇದೂ ಆಲ್ಮೋಸ್ಟ್ ರೆಡಿ ಆಗೋಯಿತು. ಸೊ ಇವಾಗ ಇದನ್ನು ಈ ಒಗ್ಗರಣೆನ ನಾನು ಎಣ್ಣೆ ಬದನೆಕಾಯಿ ಗ್ರೇವಿಗೆ ಹಾಕ್ಕೊಳ್ತೀನಿ. ಒಗ್ಗರಣೆ ಹಾಕಿದ ತಕ್ಷಣ ಪರ್ಫೆಕ್ಟಾಗಿ ನೋಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ ಎಣ್ಣೆ ಬದನೆಕಾಯಿ ಗ್ರೇವಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡೋಣ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿರುತ್ತೆ. ಇದು ನನ್ನ ಫ್ಯಾಮಿಲಿಲಿ ಎಲ್ಲರಿಗೂ ಇಷ್ಟ, ನನ್ನ ಫ್ರೆಂಡ್ಸ್ಗಳು ಸಹ ಇಷ್ಟಪಟ್ಟು ಕೇಳಿ ತಿಂತಾರೆ ಮಾಡಿಸ್ಕೊಂಡು. ಸೊ ನೀವು ಈ ರೀತಿ ನಿಮ್ಮ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಇಷ್ಟಪಟ್ಟು ಮತ್ತೆ ಮಾಡ್ಕೊಳ್ತೀರಾ ಅಂತ ನನಗೆ ನಂಬಿಕೆ ಇದೆ. ನೋಡಿ ಫ್ರೆಂಡ್ಸ್, ಈಗ ರುಚಿಕರವಾದ ಎಣ್ಣೆ ಬದನೆಕಾಯಿ ಗ್ರೇವಿ ಫಟಾಫಟ್ ಅಂತ ರುಚಿಯಾಗಿ ರೆಡಿಯಾಗೋಯಿತು. ನೋಡಿ, ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಿ, ಚಪಾತಿ ರೊಟ್ಟಿಗಳಿಗೆಲ್ಲ ತಿನ್ಬೋದು, ಮುದ್ದೆಗೂ ಸಹ ತುಂಬ ಅದ್ಭುತವಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಫ್ಯಾಮಿಲಿ ಎಲ್ಲ ಮಜಾ ಮಾಡಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಅನ್ನಕ್ಕೆ ಈ ಗ್ರೇವಿನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬಿಸಿ ಅನ್ನ ಈ ಥರ ಮಾಡಿಕೊಂಡು ಅದರ ಪಕ್ಕದಲ್ಲಿ ರುಚಿಯಾಗಿ ಗ್ರೇವಿ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಹೊಟ್ಟೆ ತುಂಬ ತಿಂತಾಯಿರಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಈ ರೀತಿ ಒಂದು ಸತಿ ಮಾಡಿಕೊಂಡು ಹೇಗೆ ಬಂತು ರುಚಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ನಿಮ್ಮ ಬ್ಲೆಸ್ಸಿಂಗ್ಸ್, ಪ್ರೀತಿ ನನ್ನ ಜೊತೆ ಇರಲಿ. ಇದೇ ರೀತಿ ನೀವು ರುಚಿಕರವಾದ ರೆಸಿಪಿಗಳನ್ನ ನೋಡಬೇಕು ಅಂದ್ಕೊಂಡ್ರೆ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ಗೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.